ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದ ಹಿಂದೂ ಪಡೆ, ಬಜರಂಗಳ ಕಾರ್ಯಕರ್ತರ ಹಲ್ಲೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೀಗೆ ಡಿಸಿ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪೊಲೀಸರ ಧೋರಣೆಯ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು. ಭಾರತ್ ಮಾತಾ ಕೇ ಕಳ್ಳರಿಗೆ ಪೊಲೀಸರನ್ನ ತಳ್ಳಿ ಡಿಸಿ ಕಚೇರಿ ಪ್ರವೇಶ ಮಾಡೋಕೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಯತ್ನ, ಘೋಷಣೆಯನ್ನ ಕೂಗುತ್ತಾ ಕೆಂಡಾಮಂಡಲಾದ ಕಾರ್ಯಕರ್ತರು. ಬಜರಂಗ್ ದಳದ ಕಾರ್ಯಕರ್ತನ ಮೇಲಿನ ಹಲ್ಲೆ ಹಾಗೂ ಶರಣ್ವೇಲ್ ಭಾಷಣಕ್ಕೆ ನಿರ್ಬಂಧ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಣ್ರಿ. ಶಿವಮೊಗ್ಗದ ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಪೊಲೀಸರು ವಿಫಲಗೊಳಿಸಿದ್ರು. ಡಿಸಿ ಅವರು ಬರಬೇಕು, ನಮ್ಮ ಹತ್ರ ಚರ್ಚೆ ಮಾಡಬೇಕು. ಏನು ಅಂದ್ರೆ ಮೊನ್ನೆ ಶಿಕಾರಿಪುರದಲ್ಲಿ ನಮ್ಮ ಬಜರಂಗ್ ದಳದ ಕಾರ್ಯಕರ್ತರ ಮೇಲೆ ಏನು ಗೋರಕ್ಷಣೆಗೆ ಹೋದಂತಹ ಬಜರಂಗ್ ದಳದ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಆಯ್ತು, ಆ ಹಲ್ಲೆಯನ್ನು ಖಂಡಿಸಿ ಶಿಕಾರಿಪುರದೊಳಗೆ ನಾವು ಒಂದು ಪ್ರತಿಭಟನೆಯನ್ನು ಅರೇಂಜ್ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಹೆಚ್ಚಾಗುತ್ತಿರುವ ಗೋಕಳ್ಳತನ ಪ್ರಕರಣಗಳು ತಡೆಗಟ್ಟುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ಇದಕ್ಕೂ ಮೊದಲು ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ರು. ಸರ್ಕಾರದ ಅನ್ಯಾಯದ ವಿರುದ್ಧ ಬಿಟ್ಟು ಬಿಡದೆ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದು ಹೀಗೆ. ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಕೂಡಲೇ ಜಿಲ್ಲೆಯ ಕಸಾಯಿಖಾನೆಗಳನ್ನ ತತ್ಕ್ಷಣ ಬಂದ್ ಮಾಡುವಂತೆ ಒತ್ತಾಯ ಕೂಡ ಮಾಡಲಾಯಿತು. ನೋಡಿ, ಶರಣ್ ಪಂಪವೇಲರನ್ನ ನಿರ್ಬಂಧ ಹೇರಿದ್ದು ಯಾಕೆ ಅಂತ ಉತ್ತರಿಸಬೇಕು. 4 ದಿನ ಮುಂಚೆ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರು, ಕೊನೆ ಕ್ಷಣದಲ್ಲಿ ಯಾಕೆ ನಿರ್ಬಂಧ ಹೇರಿದ್ದು ಎಂದು ಪ್ರಶ್ನೆ ಮಾಡಲಾಯಿತು. ಸ್ವಾಮಿ, ನ್ಯಾಯ ಕೇಳಕ್ ಬಂದಿರೋದು, ದೌರ್ಜನ್ಯ ಮಾಡಕ್ಕಲ್ಲ. ನೀವು ನ್ಯಾಯ ಕೊಡ್ಸಕ್ ಮಾಡಿ, ನಮ್ಮೇಲೆ ದಬ್ಬಾಳಿಕೆ ಎಲ್ಲ ಮಾಡೋದು, ಹಿಂದೂ ಮುಖಂಡರನ್ನ ಅವಹೇಳನ ಮಾಡಿ ಗಡಿಪಾರ್ ಮಾಡಿದ್ರೆ ಅದಕ್ಕೋಸ್ಕರ ಕೇಳ್ತಾ ಇದೀವಿ. ಎಷ್ಟು ಕಸಾಯಿಖಾನೆಗಳು ಮುಚ್ಚಿದ ಜಿಲ್ಲಾಡಳಿತ, ಅದು ಕೇಳ್ತಾ ಇದೀವಿ. ಜಿಲ್ಲಾಧಿಕಾರಿಗಳು ಬರ್ಬೇಕು, ನಮಗೆ ಉತ್ತರ ಕೊಡ್ಬೇಕು, ಅಷ್ಟೇ ನಮ್ಮ ಆಗ್ರಹ. ಒಟ್ಟಾರೆ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಬಜರಂಗ್ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಭಾರತ್ ಮಾತಾ ಕೇ ಕಳ್ಳರಿಗೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.